ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಬಹಳ ದಿನಗಳಾದಮೇಲೆ ನಾವು ಮತ್ತೆ ಸಿನಿಮಾ ರಿವ್ಯೂಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ವಿ. ಸ್ಪೆಷಲಿ ಕನ್ನಡ ಮತ್ತು ಇಂಗ್ಲೀಷ್ನ ಬಹಳ ದೊಡ್ಡ ಸಿನಿಮಾ, ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ, ರಾಕಿಂಗ್ ಸ್ಟಾರ್ ಯಶ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಟಾಕ್ಸಿಕ್. ಸೊ ಇವತ್ತು ರಿಲೀಸ್ ಆಯಿತು. ಬೆಳಿಗ್ಗೆನೆ ಅಂದರೆ ಅರ್ಲಿ ಮಾರ್ನಿಂಗ್ ಸಿನಿಮಾ ನೋಡಿದ್ವಿ. ಬಟ್ ಸ್ಟಿಲ್ ಸ್ವಲ್ಪ ಲೇಟಾಗಿ ರಿವ್ಯೂ ಹಾಕೋದಕ್ಕೆ ಕಾರಣ ಸ್ವಲ್ಪ ಸಿನಿಮಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿತು. ಯಾಕಂದರೆ ಇದು ರೆಗ್ಯುಲರ್ ಸಿನಿಮಾ ಅಲ್ಲ. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದ್ರಿಂದ ಈ ಸಿನಿಮಾದ ರಿವ್ಯೂವನ್ನು ಡೆಲಿವರ್ ಮಾಡೋದು ಅಥವಾ ಸಿನಿಮಾದ ವಿಷಯವನ್ನು ಡೆಲಿವರ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿ ಆಯಿತು. ಹಾಗಾಗಿ ಸ್ವಲ್ಪ ಸಮಯ ತಗೊಂಡು ಈಗ ರಿವ್ಯೂನ ನಿಮಗೆ ಕೊಡ್ತಾ ಇದ್ದೀವಿ. ಆ್ಯಂಡ್ ರಿವ್ಯೂ ಅನ್ನೋದಕ್ಕಿಂತ ಜಸ್ಟ್ ನಾನು ಸಿನಿಮಾ ನೋಡಿ ನನಗೆ ಏನು ಅನ್ನಿಸ್ತು ಅದನ್ನು ಹೇಳ್ತೀನಿ. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇದ್ಯಾವುದ್ರ ಬಗ್ಗೆ ಕೂಡ ನಾನು ಹೆಚ್ಚು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಲೆಟ್ಸ್ ಇನ್. ಸೊ ಟಾಕ್ಸಿಕ್ ಅಂದ ತಕ್ಷಣ ನಮಗೆಲ್ಲ ಗೊತ್ತು, KGF ಆದಮೇಲೆ ಟಾಕ್ಸಿಕ್ ಮೂಲಕ ಏನನ್ನು ಹೇಳ್ತಾರೆ ಮತ್ತು ಎಂತಹ ಸಿನಿಮಾನ ಡೆಲಿವರ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಇದ್ದಂತಹ ಕುತೂಹಲ. ಫೈನಲಿ ಸಿನಿಮಾ ಬಂದಿದೆ. ಕೆಲವು ಹಿಂಟ್ಗಳನ್ನು ಟ್ರೈಲರ್ನಲ್ಲಿ, ಟೀಸರ್ನಲ್ಲಿ, ಆಗಾಗ ಕಂಟೆಂಟ್ಗಳನ್ನು ಏನು ಕೊಟ್ಟರು ಅಲ್ಲಿ ಆಲ್ರೆಡಿ ಅವರು ಹೇಳಿದರು. ಈ ಸಿನಿಮಾ ಯಾವ ಪೀರಿಯಡ್ನಲ್ಲಿ ನಡೆಯುತ್ತೆ. ಇದು ಒಂದು 50-60 ವರ್ಷಗಳ ಹಿಂದಿನ ಕತೆ ಅಂತ. ಸಿನಿಮಾ ಕತೆ ನಡೆಯೋದು 40ರ ದಶಕದಿಂದ 60ರ ದಶಕದ ಕಾಲಘಟ್ಟ, 22 ಇಯರ್ಸ್ ಟೈಮ್ ಬ್ಯಾಂಡ್ನಲ್ಲಿ ನಡೆಯುವಂತಹ ಕತೆ. ಅಫ್ಕೋರ್ಸ್ ಸಿನಿಮಾದ ಲೀಡ್ ರೋಲ್ ರಾಯ, ನಮ್ಗೆ ಆಲ್ರೆಡಿ ಗೊತ್ತು ಆ ಪಾತ್ರದ ಹೆಸರು. ಯಶ್ ಕಾಣಿಸ್ಕೊಂಡಿದ್ದಾರೆ. ಸೊ ಬಹಳ ಪ್ರಮುಖವಾಗಿ ಇದು ಗೋವಾದಲ್ಲಿ ನಡೆಯುವಂತಹ ಕತೆ. 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಗೋವಾ ಟೆರಿಟರಿ ಅವತ್ತಿಗೆ ಇನ್ನೂ ಕೂಡ ಪೋರ್ಚುಗೀಸರ ಕಂಟ್ರೋಲ್ನಲ್ಲಿ ಇದ್ದಂತಹ ಕಾಲಘಟ್ಟದಲ್ಲಿ ಅಲ್ಲಿ ಒಂದು ದೊಡ್ಡ ಮಾಫಿಯಾ, ಸೊ ಡಾರ್ಕ್ ಗ್ಯಾಂಗ್ಸ್ಟರ್ ಸ್ಟೋರಿ ಅಂತ ನಾವು ಇದನ್ನು ಒಂದು ಲೈನಲ್ಲಿ ಹೇಳ್ಬೋದು. ಸೊ ಅಲ್ಲಿ ನಡೆಯುವಂತಹ ಒಂದು ದೊಡ್ಡ ಮಾಫಿಯಾ, ಆ ಮಾಫಿಯಾದ ಅಧಿಪತ್ಯವನ್ನು ಸ್ಥಾಪಿಸೋದಕ್ಕಾಗಿ ಗ್ಯಾಂಗ್ಗಳ ನಡುವೆ ನಡೆಯುವಂತಹ ಒಂದು ಜಿದ್ದಾಜಿದ್ದಿನ ಕತೆ. ಇಲ್ಲಿ ರಾಯ ಅನ್ನುವಂತಹ ಪಾತ್ರ ತುಂಬ ಪವರ್ಫುಲ್ ಆದಂತಹ ಪಾತ್ರದಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಾರೆ. ಇಡೀ ಆ ಮಾಫಿಯಾನ ತನ್ನ ಕಂಟ್ರೋಲ್ನಲ್ಲೇ ಇಟ್ಕೋಬೇಕು ಅನ್ನುವಂಥದ್ದು ರಾಯನಿಗಿರುವಂಥದ್ದು. ಅದಕ್ಕಾಗಿ ಅವನಿಗೆ ಏನು ಬೇಕಾದರೂ ಮಾಡ್ತಾನೆ. ಅವನಿಗಿರೋ 2 ವೀಕ್ನೆಸ್, ಒಂದು ಹೆಣ್ಣು ಮತ್ತು ಹೆಂಡ, ಅದರ ಜೊತೆಯಲ್ಲಿ ವಯಲೆನ್ಸ್. ಸೊ ಈ ಸಿನಿಮಾ ನೋಡ್ತಾ ನೋಡ್ತಾ ನನಗೆ ಅನಿಸಿದ್ದು, ಯಶ್ KGFನಲ್ಲಿ ಹೇಳಿದರು ವಯಲೆನ್ಸ್ 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 ಅಂತ. ಅದರ ಮುಂದುವರೆದ ಭಾಗ ನಾವು ಕಂಪೇರ್ ಮಾಡ್ತಾ ಇಲ್ಲ, ಅಂದರೆ ಅದನ್ನು ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಒಂದು ಸೀನ್ ಬರುತ್ತೆ, ಒಂದು ಡೈಲಾಗ್ ಬರುತ್ತೆ, ಅವನಿಗೆ ಭಾಷೆನೇ ಗೊತ್ತಿಲ್ಲ, ಹೇಗೆ ಇಂಟ್ರಾಕ್ಟ್ ಮಾಡ್ತಾನೆ ಅನ್ನುವಂಥ ಒಂದು ಸಿಚುವೇಶನ್ ಬಂದಾಗ ಅವನು ಹೇಳ್ತಾನೆ, ನಾನು ಯೂನಿವರ್ಸಲ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ತೀನಿ ಅನ್ನುವಂಥದ್ದು. ಅಂದರೆ ವಯಲೆನ್ಸ್ ಅನ್ನುವಂಥದ್ದೇ ನನ್ನ ಭಾಷೆ, ಯೂನಿವರ್ಸಲ್ ಭಾಷೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ KGFನ ಒಂದು ರಾಕಿ ಅನ್ನುವಂತಹ ಪಾತ್ರದ ಮೂಲಕ ಅವ್ರು ಏನು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅದನ್ನು ಇಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಒಂದು ಸಣ್ಣ ಇದು ರಾಯ ಅನ್ನುವಂತಹ ಪಾತ್ರವನ್ನು ಇಟ್ಕೊಂಡು ಅದರ ಸುತ್ತ ಹಲವಾರು ಪಾತ್ರಗಳು ಬರುತ್ತೆ. ಎಲ್ಲ ಪಾತ್ರಗಳ ಹೆಸರನ್ನು ನನಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಒಂದು ನಯನತಾರ ಅವರು ಮಾಡಿರುವಂತಹ ಪಾತ್ರ ಗಂಗಾ, ಇನ್ನು ನಾಯಕಿ ಕಿಯಾರಾ ಅಡ್ವಾಣಿ ಮಾಡಿರುವಂತಹ ಪಾತ್ರ ನಾದಿಯಾ ಅನ್ನುವಂಥದ್ದು. ಇನ್ನು ಬಾಲಿವುಡ್ ನಟಿ ಹುಮಾ ಕುರೇಶಿ ಅವರದ್ದು ಎಲಿಜಬೆತ್ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ತಾರಾ ಸುತಾರಿಯ ರೆಬೆಕಾ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ರುಕ್ಮಿಣಿ ವಸಂತ್, ನಮ್ಮ ಕನ್ನಡದ ನಟಿ ಮೆಲಿಸಾ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಇದು ಪ್ರಮುಖವಾಗಿ ಬರುವಂತಹ ವಿಮೆನ್ ಕ್ಯಾರೆಕ್ಟರ್ಗಳು. ಅಂದರೆ ಇಲ್ಲಿ ಒಂದು ಎಮೋಷನಲ್ ಕಥೆ ಇದೆ. ಟ್ರೈಲರ್ ಮತ್ತು ಟೀಸರ್ ನೋಡುವಾಗ ನಮಗೆ ಒಂದು ಅಂದಾಜು ಸಿಕ್ಕಿತ್ತು. ರಾಯ ಅನ್ನುವಂತಹ ಪಾತ್ರದ ಜೊತೆಯಲ್ಲಿ ಈ ವಿಮೆನ್ ಪಾತ್ರಗಳು, ಅಂದರೆ ಮಹಿಳಾ ಮಣಿಯರ ಪಾತ್ರಗಳು ಏನು ಬರುತ್ತೆ ಅದೆಲ್ಲವೂ ಕೂಡ ಇಂಟರ್ ಕನೆಕ್ಟ್ ಇದೆ. ಆ್ಯಂಡ್ ಒಂದು ಎಮೋಷನಲ್ ಕನೆಕ್ಷನ್ ಇದೆ, ಅಲ್ಲಿ ಏನೋ ಒಂದು ಲೈನ್ ಇದೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ರಾಯ ಮತ್ತು ಟಿಕೆಟ್, ತಂದೆ ಮಗನ ಎಮೋಷನಲ್ ಕತೆ ಇದೆ ಅನ್ನೋದನ್ನು ಕೂಡ ಒಂದು ಕ್ಲೂ ಬಿಟ್ಟಿದ್ರು. ಆದರೆ ಅದನ್ನು ಈ ಸಿನಿಮಾದ ಒಳಕ್ಕೆ ಹೇಗೆ ತಂದಿದ್ದಾರೆ ಮತ್ತು ಆ ಎಮೋಷನಲ್ ಲೈನ್ ಏನು ಅನ್ನೋದು ಬಹುಶಃ ನಾವಿಲ್ಲಿ ಎಳೆಯಾಗಿ ಬಿಚ್ಚಿಡೋದು ಕಷ್ಟ. ನೀವು ಸಿನಿಮಾ ನೋಡಿದರೆ ಬಹುಶಃ ಅದು ಅರ್ಥ ಆಗುತ್ತೆ. ಸಿನಿಮಾದ ಮೇಕಿಂಗ್ ಫಸ್ಟ್ ನಾನು ಹೇಳೋದು, ಸಿನಿಮಾದ ಮೇಕಿಂಗ್ ಕ್ವಾಲಿಟಿ. ಅಫ್ಕೋರ್ಸ್ KGF ಆದಮೇಲೆ ಅದಕ್ಕಿಂತ ಬೆಸ್ಟ್ ಡೆಲಿವರ್ ಮಾಡಬೇಕು ಅಥವಾ ಆ ಕ್ವಾಲಿಟಿನ ಮ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ನೆಕ್ಸ್ಟ್ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ಹಾಗೆ ಇರುತ್ತೆ. ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ಡಮ್ಮನ್ನು ಒಬ್ಬ ಹೀರೋ ಸಂಪಾದಿಸಿದ ಮೇಲೆ ಆ ಕ್ವಾಲಿಟಿನ ನೆಕ್ಸ್ಟ್ ಸಿನಿಮಾದಲ್ಲೂ ಕೂಡ ಕಂಟಿನ್ಯೂ ಮಾಡಬೇಕಾಗತ್ತೆ. ಯಶ್ ಅವರು KGF ಆದಮೇಲೆ ಟಾಕ್ಸಿಕ್ ಮೂಲಕ ಆ ಒಂದು ಸ್ಟಾರ್ಡಮ್ಮನ್ನು ನಿಜಕ್ಕೂ ಮೇಂಟೈನ್ ಮಾಡ್ತಾರಾ, ಇನ್ನೂ ಮೇಲೆ ಹೋಗ್ತಾರಾ ಅಥವಾ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ತಾರಾ ಅನ್ನುವಂತಹ ಒಂದು ಕುತೂಹಲ ಎಲ್ರಿಗೂ ಏನಿತ್ತು, ಅದಕ್ಕೆ ತಕ್ಕನಾಗಿ ಒಂದು ಕ್ವಾಲಿಟಿ ಡೆಲಿವರ್ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಒಂದು ಪ್ರೊಡಕ್ಷನ್ ಕ್ವಾಲಿಟಿನ
ತರೋ ಪ್ರಯತ್ನ ಮಾಡಿದ್ದಾರೆ. ಎಸ್ ಅಫ್ಕೋರ್ಸ್ ಒಂದು ಹಾಲಿವುಡ್ ಲೆವೆಲ್ ಕ್ವಾಲಿಟಿ ಅಂತ ಏನು ಹೇಳಿದ್ರು, ಎಸ್ ವಿಜುವಲ್ ಎಫೆಕ್ಟ್ಸ್ ಇರ್ಬೋದು ಅಥವಾ ಸಿನಿಮಾಟೋಗ್ರಫಿ ಇರ್ಬೋದು, ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿ ಇರ್ಬೋದು, ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಕಾಣಿಸುತ್ತೆ. ಅಂದರೆ ಅವ್ರ ಕೆಲಸ ಕಾಣಿಸುತ್ತೆ. ಒಂದು ಕನ್ನಡದ ಸಿನಿಮಾನ ಇಷ್ಟು ಟೆಕ್ನಿಕಲಿ ಸೌಂಡ್ ಆಗೋ ರೀತಿಯಲ್ಲಿ ಏನು ಸ್ಕ್ರೀನ್ ಮೇಲೆ ನಾವು ನೋಡ್ತೀವಿ, ಅದರ ಬಹಳ ಮುಖ್ಯವಾದಂತಹ ಪಾತ್ರ ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿ. ಎಸ್ ಬಹುತೇಕರಿಗೆ ಗೊತ್ತೋ ಇಲ್ವೋ, ನಿರ್ದೇಶಕಿ ಗೀತು ಮೋಹನ್ ದಾಸ್ ಏನಿದ್ದಾರೆ ಅವರ ಹಸ್ಬೆಂಡ್, ಅಂದರೆ ಅವರ ಪತಿ ರಾಜೀವ್ ರವಿ ಅವರು. ಬಾಲಿವುಡ್, ತಮಿಳು, ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರು ಆಲ್ರೆಡಿ ಹೆಸರು ಮಾಡಿದ್ದಾರೆ. ಕನ್ನಡಕ್ಕೆ ಬಂದಿದ್ದು ಮೊದಲು. ಸೊ ಅವರ ಸಿನಿಮಾಟೋಗ್ರಫಿ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೇಕಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಅಂದರೆ ಕನ್ನಡಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಕನ್ನಡದ ನಾವು ಕ್ವಾಲಿಟಿ ಮ್ಯಾಚ್ ಮಾಡೋಕ್ಕೆ ಆಗಲ್ಲ, ಟಾಕ್ಸಿಕ್ ಮೇಕಿಂಗ್ ಕ್ವಾಲಿಟಿ. ಆ ಲೆಕ್ಕಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ಟೆಕ್ನಿಕಲಿ ಸೌಂಡ್ ಮಾಡುವಂಥ ಒಂದು ಇದಿದೆ. ಇನ್ನು ಆ್ಯಕ್ಟಿಂಗ್ ಅನ್ನುವಂತಹ ವಿಚಾರಕ್ಕೆ ಬಂದರೆ, ಎಸ್ ಇಡೀ ಸಿನಿಮಾನ ತಮ್ಮ ಶೋಲ್ಡ್ರ್ ಮೇಲೆ ಕ್ಯಾರಿ ಮಾಡಿರೋದು ಯಶ್. 2 ಪಾತ್ರ, ಒಂದು ರಾಯ ಅನ್ನುವಂತಹ ಪಾತ್ರ, ಇನ್ನೊಂದು ಟಿಕೆಟ್ ಅನ್ನುವಂತಹ ಪಾತ್ರ. ರಾಯ ಅನ್ನುವಂತಹ ಪಾತ್ರವೇ ಇಲ್ಲಿ ಇಡೀ ಸಿನಿಮಾದ ಸೋಲ್, ಅಂದರೆ ಮೂಲ ಆತ್ಮ. ಸೊ ಆ ಪಾತ್ರದ ಸುತ್ತವೇ ಎಲ್ಲವೂ ಇರೋದ್ರಿಂದ ತುಂಬ ವೆಯ್ಟ್ ಅವರು ಹೊರಬೇಕಾಗಿತ್ತು. ನನಗೆ ಅನಿಸಿದ್ದು ವೈಯಕ್ತಿಕವಾಗಿ, ಟಾಕ್ಸಿಕ್ಕಿಂತ ಮುಂಚಿನ ಯಶ್ನ ಏನು ನೋಡಿದ್ದೀವಿ ಅದೆಲ್ಲವನ್ನು ಹೊರತುಪಡಿಸಿ ಯಶ್ನ ಇಲ್ಲಿ ಹೊಸ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗಿದೆ. ಅಂದರೆ ಆ್ಯಕ್ಟಿಂಗ್ನಲ್ಲಿ ಅವರಿನ್ನೂ ತಮ್ಮನ್ನು ತಾವು ಬೆಟರ್ ಆಗಿ, ತಮ್ಮಲ್ಲಿರೋ ಪೊಟೆನ್ಷಿಯಲ್ನ ಇನ್ನೂ ಬೆಟರ್ ಆಗಿ ಡೆಲಿವರ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ಪಾತ್ರಕ್ಕೆ ಆ ರೀತಿಯ ಮ್ಯಾನರಿಸಮ್, ಬಾಡಿ ಲ್ಯಾಂಗ್ವೇಜ್, ಆ ಡೈಲಾಗ್ ಡೆಲಿವರಿ, ಆ ಸ್ಟೈಲು, ಆ ಅಪಿಯರೆನ್ಸ್, ಅದೆಲ್ಲವನ್ನು ತರುವಂತಹ ಪ್ರಯತ್ನವನ್ನು ಮಾಡಿದರೆ ಒಂದು ಲೆಕ್ಕಕ್ಕೆ ನಿಜಕ್ಕೂ ಯಶ್ ಅದನ್ನು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ರಾಕಿ ಅನ್ನುವಂತಹ ಕ್ಯಾರೆಕ್ಟರ್ನ ಆ್ಯಟಿಟ್ಯೂಡ್ ಏನಿತ್ತು ಅದನ್ನು ಇಟ್ಕೊಂಡು ಒಂದು ಹೊಸ ರೀತಿಯ ಸ್ಟೈಲಿಶ್ ಆದಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ಆ್ಯಟಿಟ್ಯೂಡನ್ನು ಈ ಕ್ಯಾರೆಕ್ಟರ್ಗೆ ತಂದಿದ್ದಾರೆ. ಅದನ್ನು ಬಹಳ ಚೆನ್ನಾಗಿ ಅವರು ಕ್ಯಾರಿ ಮಾಡಿದ್ದಾರೆ. ಅಂದರೆ ಟಿಕೆಟ್ ಅನ್ನುವಂತಹ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದನ್ನು ಒಂದು ಲೆಕ್ಕಕ್ಕೆ ನಾವು ಬೇರೆ ಬೇರೆ ಭಾಷೆಯ ಸಿನಿಮಾ, ಹಾಲಿವುಡ್ಡು ಅಥವಾ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡುವಾಗ ಅನಿಸುತ್ತೆ, ಆ ಲೆವೆಲ್ಲಿಗೆ ಒಂದು ಲೆವೆಲ್ಲಿಗೆ ಇದೇನೋ ಟಿಕೆಟ್ ಅನ್ನುವಂತಹ ಪಾತ್ರದಲ್ಲಿ ಒಂದು ಹೊಸ ರೀತಿಯ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದನ್ನು ಡೆಲಿವರಿ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನನಗೆ ಸ್ವಲ್ಪ ಮಟ್ಟಿಗೆ ಅನ್ನಿಸ್ತು. ಇನ್ನು ಅದನ್ನು ಹೊರತುಪಡಿಸಿದ್ರೆ ತುಂಬ ಸ್ಟ್ರಾಂಗ್ ಆಗಿ ನಮ್ಮ ಮನಸ್ಸಲ್ಲಿ ನಿಲ್ಲುವಂಥ ಇನ್ನೊಂದು ಪಾತ್ರ ಗಂಗಾ ಪಾತ್ರ, ನಯನತಾರ ಅವರದ್ದು. ನಯನತಾರ ಅವರು ಬಹಳ ವರ್ಷಗಳ ನಂತರ ಕನ್ನಡಕ್ಕೆ ಬಂದಿದ್ದಾರೆ. ಒಂದು ಒಳ್ಳೆಯ ಪಾತ್ರದ ಮೂಲಕ ಅವ್ರನ್ನ ಕನ್ನಡಕ್ಕೆ ಕರೆತಂದ್ರು ಅನ್ನುವಂತಹ ಖುಷಿ ಇದೆ. ಬಟ್ ಇನ್ನು ಸ್ವಲ್ಪ ಅವರ ಪಾತ್ರನ ಎಲಾಬ್ರೇಟ್ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತೆ ಸಿನಿಮಾ ನೋಡುವಾಗ ನನಗೆ ವೈಯಕ್ತಿಕವಾಗಿ. ಇನ್ನು ಕಿಯಾರಾ ಅಡ್ವಾಣಿ, ಅವ್ರ ಹಿಂದಿನ ಸಿನಿಮಾಗಳಿಗೆ ನೋಡಿದರೆ ಕಂಪ್ಲೀಟ್ಲಿ ಇಲ್ಲಿ ಡಿಫ್ರೆಂಟ್. ಕಿಯಾರಾ ಅಡ್ವಾಣಿನ ಇದು ಅನ್ನುವಷ್ಟರ ಮಟ್ಟಿಗೆ ಒಂದು ತುಂಬ ವೇರಿಯೇಷನ್ಸ್ ಇರುವಂತಹ ಪಾತ್ರ. ಬಟ್ ಅಷ್ಟು ಡೀಪ್ ಆಗಿ ಅವರ ಪಾತ್ರ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತಾ ಇಲ್ವಾ ಅನ್ನೋದು ಇನ್ನೂ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಬಟ್ ಒಂದು ಹೊಸ ರೀತಿಯ ಪಾತ್ರ, ಒಂದು ಹೊಸ ರೀತಿಯ ಎಮೋಷನ್ಸನ್ನು ಡೆಲಿವರ್ ಮಾಡೋದಕ್ಕೆ ಅವರಿಗೆ ಇಲ್ಲೊಂದು ಅವಕಾಶ ಸಿಕ್ಕಿದೆ. ಇನ್ನೊಂದು ಪಾತ್ರ ಅಂತಂದರೆ ಹುಮಾ ಕುರೇಶಿ ಅವರು ಮಾಡಿರುವಂಥ ಪಾತ್ರ. ಅವರಿಗೆ ಪೊಟೆನ್ಷಿಯಲ್ ಇದೆ, ಬಟ್ ಸ್ಟಿಲ್ ಅವ್ರಿಗೆ ಸಿಕ್ಕಿರುವಂತಹ ಪಾತ್ರನ ಎಷ್ಟು ಮಾಡಬಹುದು ಅಷ್ಟು ಅವರು ಮಾಡಿದ್ದಾರೆ. ಆ್ಯಂಡ್ ತಾರಾ ಸುತಾರಿಯಾ ಕೂಡ ಅಷ್ಟೇ. ಆ್ಯಂಡ್ ರುಕ್ಮಿಣಿ ವಸಂತ ಪಾತ್ರ, ಬಟ್ ಅವ್ರ ಪಾತ್ರಕ್ಕೆ ಇನ್ನೂ ವೇಟೇಜ್ ಸಿಗಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಅಂದರೆ ರುಕ್ಮಿಣಿ ವಸಂತರದ ಒಬ್ಬ ನಟಿ ಇದ್ದಾಗ ಅವ್ರಿಗೆ ಇನ್ನು ಸ್ವಲ್ಪ ಅವರ ಪಾತ್ರದ ಶೇಡ್ ಬೇರೆ ರೀತಿಯಲ್ಲಿ ಇದ್ದಿದ್ರೆ ಬಹುಶಃ ಅದು ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ. ಬಟ್ ಓವರಾಲ್ ಆಗಿ ಅವರು ತಮಗೆ ಸಿಕ್ಕಿರೋ ಪಾತ್ರಗಳನ್ನು ತುಂಬ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಹೊರತುಪಡಿಸಿದರೆ ಮ್ಯೂಸಿಕ್, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ರವಿ ಬಸ್ರೂರು. 2 ಸಾಂಗು ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಹಿಟ್ ಆಗಿತ್ತು, ತಬಾಹಿ ಮತ್ತು ಮನಮೋಹಕ. ಪ್ಲೇಸ್ಮೆಂಟ್ ಸರಿಯಾಗಿದೆ. ಇನ್ನು ಅಲ್ಲಲ್ಲಿ ಕೆಲವು ಸೀಕ್ವೆನ್ಸ್ಗಳು, ಕೆಲವು ಆ್ಯಕ್ಷನ್ ಸೀಕ್ವೆನ್ಸ್ಗಳು ವಾವ್ ಅನ್ನೋ ರೀತಿಯಲ್ಲಿ, ಅಂದರೆ ವಾವ್ ಫ್ಯಾಕ್ಟರ್ಸ್ ಅಂತೀವಲ್ಲ, ಕೆಲವು ಸೀಕ್ವೆನ್ಸ್ಗಳು, ಲೇಡೀಸ್ ಆ್ಯಂಡ್ ಲೇಡೀಸ್ ಅನ್ನುವಂಥ ಒಂದು ಡೈಲಾಗ್ ಇದೆಯಲ್ಲ, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅದು ತುಂಬ ಸ್ಟೈಲಿಶ್ ಆಗಿದೆ. ಆ್ಯಂಡ್ ಸ್ಪೆಷಲಿ ಆ್ಯಕ್ಷನ್ ಪ್ಯಾಟರ್ನ್ ಅಂತ ಬಂದಾಗ ಒಂದು ಸ್ಟೈಲಿಶ್ ಆಗಿ ಡೆಲಿವರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ವರ್ಕ್ ಆಗಿಲ್ಲ ಅಥವಾ ಸಿನಿಮಾ ನಿಜವಾಗ್ಲೂ ಅಂದುಕೊಂಡಂಗೆ ಡೆಲಿವರ್ ಆಗಿದೆಯಾ ಅಂತ ನೋಡಿದ್ರೆ ಬಹುಶಃ ಟಾಕ್ಸಿಕ್ ಮೇಲಿದ್ದಂತಹ ನಿರೀಕ್ಷೆ ಬಹಳ ಜಾಸ್ತಿ ಇತ್ತು. ದುಪ್ಪಟ್ಟು ಅಂದರೆ ಡಬಲ್. ನನಗೆ ಕೇಳಿದ್ರೆ ಡಬಲ್ ಅಲ್ಲ, ಒಂದು 10 ಟೈಮ್ಸ್ ಜಾಸ್ತಿ ಇತ್ತು. ಯಾಕಂದರೆ KGF ಬರುವಾಗ ಏನೇ ಆದ್ರೂ ಅದು ಪ್ಲಸ್ ಅಂತ ಇತ್ತು. ಬಟ್ ಟಾಕ್ಸಿಕ್ ಬಂದಾಗ ಹಂಗಲ್ಲ. KGF ಅನ್ನುವಂತಹ ಒಂದು ದೊಡ್ಡ ಯಶಸ್ವಿ ಸಿನಿಮಾ, ಒಂದು ದೊಡ್ಡ ಲೇಬಲು, ಒಂದು ದೊಡ್ಡ ಬ್ರ್ಯಾಂಡು ಶೋಲ್ಡ್ರ್ ಮೇಲೆ ಅನ್ನೋದಕ್ಕಿಂತ ತಲೆ ಮೇಲಿತ್ತು. ಸೊ ಅದನ್ನು ಮೀರಿ ಡೆಲಿವರ್ ಮಾಡುವಂಥದ್ದಿತ್ತು. ಬಹುಶಃ ಆ ಒಂದು ಒತ್ತಡ ಈ ಸಿನಿಮಾದೆಲ್ಲೋ ಒಂದು ಕಡೆ ಕಾಣಿಸ್ತೇನೋ ಅಂತ ಅನಿಸುತ್ತೆ. ಸ್ಟೋರಿಯಲ್ಲಿ ಅವರು ಕೂಡ ಕೂತಿದ್ದಾರೆ, ಪ್ರೊಡಕ್ಷನ್ನಲ್ಲಿ ಅವರು ಕೂಡ ಪಾರ್ಟ್ ಆಗಿದ್ದಾರೆ. KVN ಪ್ರೊಡಕ್ಷನ್ಸ್ ಜೊತೆ ಮಾನ್ಸ್ಟರ್ ಮೈಂಡ್ಸ್ ಮೂಲಕ ಅವರು ಕೂಡ ಪ್ರೊಡ್ಯೂಸರ್ ಆಗಿ ಇದರಲ್ಲಿ ಅವರು ಕೂಡ ಪಾರ್ಟ್ ಆಗಿದ್ದಾರೆ. ಆ್ಯಂಡ್ ಸ್ಟೋರಿಯಲ್ಲಿ ವಿಶೇಷವಾಗಿ ಅವರು ಪಾರ್ಟ್ ಆಗಿರೋದ್ರೆ ಎಲ್ಲೋ ಒಂದು ಕಡೆ ಇಡೀ ಸಿನಿಮಾದಲ್ಲಿ ತಮ್ಮ ಪಾತ್ರವನ್ನು ಮೇನ್ ಸೆಂಟ್ರಿಕ್ ಆಗಿಟ್ಕೊಂಡು
ಕಥೆಯನ್ನ ಹೆಣೆಯುವ ಒಂದು ದೃಷ್ಟಿಕೋನದಲ್ಲಿ ಸ್ವಲ್ಪ ಎಡವಿದ್ರಾ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಹುಡುಕಾಟ ಇದೆ. ಎಲ್ಲ ಪಾತ್ರಗಳಿಗೂ ಒಂದು ಹುಡುಕಾಟ ಇದೆ. ಆದ್ರೆ ಆ ಹುಡುಕಾಟ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಪ್ರೇಕ್ಷಕರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ್ಯಂಡ್ ಪ್ರತಿ ಸೀಕ್ವೆನ್ಸು ಚೇಂಜ್ ಓವರ್ಸ್‌ಗಳು ಬಂದಾಗ ಆಡಿಯನ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲೇ ಇನ್ನೊಂದು ಸೀಕ್ವೆನ್ಸ್ ಬಂದಿರುತ್ತೆ. ಹಾಗಾಗಿ ಬೇಗ ಅದು ಮನಸ್ಸಿನ ಒಳಕ್ಕೆ ಇಳಿಯೋದಿಲ್ವೇನೋ ಅಂತ ಒಂದು ನನಗೆ ವೈಯಕ್ತಿಕವಾಗಿ ಅನಿಸಿದ್ದು. ಆ್ಯಂಡ್ ತಂದೆ ಮಗನ ಕಥೆಯನ್ನು ಏನು ಎಳೆಯನ್ನ ಇಟ್ಟಿದ್ದಾರೆ, ಎಸ್ ಅದು ಒಂದು ಮಟ್ಟಕ್ಕೆ ಕನ್ವಿನ್ಸಿಂಗ್ ಆಗಿ ಇದ್ರೂ ಕೂಡ ಅದು ಕಂಪ್ಲೀಟ್ ಆಗಿ ಇನ್ನೂ ಕೂಡ ಡೆಲಿವರ್ ಆಗಲಿಲ್ವೇನೋ, ಇನ್ನು ಪ್ರೇಕ್ಷಕರಿಗೆ ಸಂಪೂರ್ಣವಾಗಿ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ಡೆಲಿವರ್ ಮಾಡಲಿಲ್ಲೇನೋ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು. ಸಿನಿಮಾದ ಕ್ವಾಲಿಟಿ, ಟೆಕ್ನಿಕ್ಯಾಲಿಟಿ ಅದಕ್ಕೆ ಕೊಟ್ಟಂತಹ ಮಹತ್ವವನ್ನು ಕತೆಗೆ ಕೊಡಲಿಲ್ವೇನೋ ಅಂತ ಒಂದು ಅನಿಸುತ್ತೆ. ಅಂದರೆ ಇಡೀ ಸಿನಿಮಾವನ್ನು ಒಟ್ಟಾರೆಯಾಗಿ ನೋಡಿದಾಗ ಅಲ್ಲಲ್ಲಿ ಕೆಲವು ಲಿಂಕ್ಗಳು ಮಿಸ್ ಅಂತ ಅನಿಸುತ್ತೆ. ಆ್ಯಂಡ್ ರಾಯ ಅನ್ನುವಂತಹ ಪಾತ್ರ ನಾವು ನೋಡುವಾಗ ಎಸ್ ಅವನು ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಎಲ್ಲರನ್ನೂ ಕೊಲ್ತಾ ಬರ್ತಾನೆ, ಯಾರನ್ನೂ ಬಿಡೋದಿಲ್ಲ. ಅವನದೊಂದು ಆ್ಯಟಿಟ್ಯೂಡ್ ಇದೆ, ಅವನಿಗೊಂದು ಕ್ಯಾರೆಕ್ಟರ್ ಇದೆ. ಆದರೆ ಪ್ರತಿ ಸೀಕ್ವೆನ್ಸಲ್ಲೂ ಕೂಡ ನಯನತಾರ ಹೇಳ್ತಾರೆ, ರಾಯನಿಗೆ ತನ್ನ ತಂದೆಯ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಆದರೆ ಅವ್ರ ತಂದೆ ಏನಾಗಿದ್ರು ಆ್ಯಂಡ್ ರಾಯನಿಗೆ ಈ ಒಂದು ಮನಸ್ಥಿತಿ ಅಥವಾ ಈ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗೋದಕ್ಕೆ ಏನು ಕಾರಣ, ಅದಕ್ಕೊಂದು ಸಣ್ಣ ಎಳೆಯನ್ನು ಅಥವಾ ಫ್ಲ್ಯಾಶ್ ಬ್ಯಾಕನ್ನು ಅಥವಾ ಆ ಕ್ಯಾರೆಕ್ಟರ್ಗೆ ಒಂದು ಹಿಂದಿನ ಒಂದು ಲಿಂಕನ್ನು ಕೊಡಬಹುದಾಗಿತ್ತೇನೋ ಅಂತ ಅನ್ಸುತ್ತೆ. ಯಾಕೆ ಅವನು ರಾಯ ಅನ್ನೋನು ಹಾಗೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಅವನು ಯಾಕೆ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಸಿನಿಮಾ ನೋಡುವಾಗ ಎಲ್ಲರಿಗೂ ಅನಿಸೋದು. ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ವಯಲೆನ್ಸು. ಸಿಕ್ಕಾಪಟ್ಟೆ ವಯಲೆನ್ಸ್ ಇದೆ. ಆ್ಯಕ್ಷನ್ ಸೀಕ್ವೆನ್ಸ್ಗಳಂತೂ ಹೇರಳವಾಗಿದೆ. ಒಂದು ಮುಗಿಯುವಷ್ಟರಲ್ಲಿ ಇನ್ನೊಂದು ಬರುತ್ತೆ. ಅಂದರೆ ಪ್ರೇಕ್ಷಕರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಟ್ ವಿಲ್ ಟೇಕ್ ಟೈಮ್ ಅಂತ ಅನಿಸುತ್ತೆ. ಕೆಲವು ಸೀಕ್ವೆನ್ಸಲ್ಲಂತೂ ತುಂಬ ಕ್ರೂಯಲ್ ಆಗಿ ಅನಿಸುತ್ತೆ. ಬೇಗ ಅದನ್ನು ಎಲ್ಲರೂ ಕೂಡ ತಮ್ಮ ಒಳಕ್ಕೆ ತಗೊಳ್ಳೋದು ಕಷ್ಟ. ಎಸ್ ಅಫ್ಕೋರ್ಸ್ ಪಂಚ್ ಲೈನ್ ಅದೇ ಇದೆ. ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನುವಂತಹ ಪಂಚ್ ಲೈನ್ ಇದ್ದಾಗಿಯೂ ಕೂಡ ಸ್ವಲ್ಪ ಆ ವಯಲೆನ್ಸನ್ನು ಅಷ್ಟು ಒಳಕ್ಕೆ ತಗೊಳ್ಳೋದು ಕಷ್ಟ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಬರೀ ಹೆಚ್ಚಾಗಿ ಕಾಣಿಸಿದ್ದು ಹೆಣ್ಣು ಮತ್ತು ರಕ್ತ. ಆ ಬೇಸನ್ನು ಇಟ್ಕೊಂಡು ಇಡೀ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಅಲ್ಲಿ ಮಿಸ್ ಆಗಿದೆ ಅಂತ ಅನಿಸುತ್ತೆ. ಕೊನೆಯದಾಗಿ ನನಗೆ ಹೇಳಬೇಕು ಅಂತ ಅನಿಸಿದ್ದು, ಇದು ಗೀತು ಮೋಹನ್ ದಾಸ್ ಡೈರೆಕ್ಟರು, ಯಶ್ ಹೀರೋ. ಬಟ್ ಯಶ್ ಅವರ ಕರಿಯರ್ ನೋಡಿದರೆ ಯಶ್ ಅವರ ಹಿಂದಿನ ಸಿನಿಮಾಗಳನ್ನ ಬಿಟ್ಟರೆ ಇದು ಕಂಪ್ಲೀಟ್ಲಿ ಅವ್ರ ಜಾನರ್ ಸಿನಿಮಾನೇ ಅಲ್ಲ. ಇನ್ನು ಗೀತು ಮೋಹನ್ ದಾಸ್ ಅವರ ಹಿಂದಿನ ಸಿನಿಮಾಗಳು ಡೈರೆಕ್ಟ್ ಮಾಡೋದನ್ನು ನೋಡಿದರೆ ಇದು ಕೂಡ ಗೀತು ಮೋಹನ್ ದಾಸ್ ಅವರ ಜಾನರ್ ಅಲ್ಲ. ಇಬ್ಬರೂ ಕೂಡ ತಮ್ಮ ಜಾನರ್ನ ಬಿಟ್ಟು ಇಲ್ಲಿ ಬಂದು ಒಟ್ಟಿಗೆ ಒಂದು ಹೊಸ ಜಾನರ್ನ ಡೆಲಿವರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಅಲ್ಲೆಲ್ಲೋ ಒಂದು ಕಡೆ ಅವ್ರಿಗೆ ಮಿಸ್ಕ್ಯಾಲ್ಕುಲೇಷನ್ಸ್ಗಳು ಆಗಿರಬಹುದೇನೋ ಅಂತ ಒಟ್ಟಾರೆಯಾಗಿ ಅನ್ಸುತ್ತೆ. ಎಸ್, ಕನ್ನಡಿಗರಿಗೆ ಇದು ಹೊಸ ರೀತಿಯ ಸಿನಿಮಾ, ಬಟ್ ಡೈಜೆಸ್ಟ್ ಆಗೋದು ಸ್ವಲ್ಪ ಕಷ್ಟ ಏನೋ. ಹಾಲಿವುಡ್ ಕ್ವಾಲಿಟಿಗಿದೆ, ಬಟ್ ಹಾಲಿವುಡ್ ಅವರು ಇದನ್ನು ಮೀರಿ ಬಹಳಷ್ಟು ಮಾಡಿರೋದ್ರಿಂದ ಅವರು ಇದನ್ನು ಹೇಗೆ ತಗೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ನನಗೆ ಅನ್ನಿಸ್ತಾ ಇದೆ. ಬಹುಶಃ ಬಹಳಷ್ಟು ಜನಕ್ಕೆ ಹೀಗೆ ಅನ್ನಿಸ್ಬಹುದು. ಒಟ್ಟಾರೆಯಾಗಿ ಟಾಕ್ಸಿಕ್ ನೋಡಿದಾಗ ಈ ಸಿನಿಮಾ ಹೇಗಿದೆ ಅಂತ ಹೇಳೋದು ತುಂಬ ಕಷ್ಟ. ಆ್ಯಂಡ್ ಇದು ಗೆಲ್ಲುತ್ತಾ, ಬ್ಲ್ಯಾಕ್ ಬಸ್ಟರ್ ಆಗುತ್ತಾ, ಅಥವಾ ಅಂದುಕೊಂಡಿದ್ದ ರೀತಿಯಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಮಾಡುತ್ತಾ ಇಲ್ವಾ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಇಲ್ಲಿ ಹುಡುಕೋದಕ್ಕೆ ಹೋಗೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಸಿನಿಮಾ ನೋಡಿದರೆ ನಿಮಗೂ ಕೂಡ ಈ ಸಿನಿಮಾ ಏನು ರಿಸಲ್ಟನ್ನು ಡೆಲಿವರ್ ಮಾಡ್ಬೋದು ಅಂತ ಒಂದು ಅಂದಾಜು ಸಿಕ್ಕಿರುತ್ತೆ. ನನ್ನ ಅಭಿಪ್ರಾಯವನ್ನು ಇಲ್ಲಿ ಹೇಳುವಂತಹ ಪ್ರಯತ್ನ ಮಾಡಿದರೆ, ಒಟ್ಟಾರೆ ಟಾಕ್ಸಿಕ್ ನೀವೇನಾದರೂ ನೋಡಿದರೆ ಟಾಕ್ಸಿಕ್ ನೋಡಿ ನಿಮಗೆ ಏನು ಅನ್ನಿಸ್ತು, ನನಗೆ ಅನಿಸಿದ ರೀತಿಯಲ್ಲೇ ನಿಮಗೂ ಅನ್ನಿಸ್ತಾ, ಅಥವಾ ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆ ಬೇರೆ ಏನಾದರೂ ಇದೆಯಾ, ಅದನ್ನು ಖಂಡಿತವಾಗ್ಲೂ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಸಿನಿಮಾನ ನೋಡಿಲ್ಲ ಅಂದರೆ ನೋಡಿ, ಕನ್ನಡದ ಒಂದು ಸಿನಿಮಾ ದೊಡ್ಡ ಕ್ಯಾನ್ವಾಸ್ನಲ್ಲಿ ಮಾಡಿದರೆ, ಒಂದು ಸಲ ನಿಮಗೆ ನೋಡಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಸಿನಿಮಾ ನೋಡಿ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನೋಡಿದ ನಂತರ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಟಾಕ್ಸಿಕ್ ಸಿನಿಮಾದ ರಿವ್ಯೂ. ಥ್ಯಾಂಕ್ ಯು ಸೊ ಮಚ್.